ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಗಳ ಮೂಲಕ, ಆ ಫಲಿತಾಂಶಗಳ ಮೂಲಕ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಮತ್ತು ಬಿಜೆಪಿಗೆ ಅವರದೇ ಮದ್ದನ್ನ ಅವರಿಗೆ ಕೊಟ್ಟಿದ್ದಾರೆ, ಅವರ ಶಾಕನ್ನ ಅವರಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಇಡೀ ದೇಶದಲ್ಲಿ ವಿಪಕ್ಷಗಳ ಎಂಪಿಗಳನ್ನ ಎಂ.ಎಲ್.ಎಗಳನ್ನ ತುಂಡರಿಸಿ ಕದ್ದು ತಮ್ಮ ಕಡೆ ಸೆಳೆಕೊಂಡು ಏನೆಲ್ಲ ಮಾಡಬಹುದು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಉಲ್ಟಾ ಆಗಿದೆ. ಬಿಜೆಪಿಯ ಎಂ.ಎಲ್.ಎಗಳನ್ನ ತನ್ನತ್ತ ಸೆಳೆದು, ಜೆಡಿಎಸ್ ನ ಎಂ.ಎಲ್.ಎಗಳನ್ನ ತನ್ನತ್ತ ಸೆಳೆದು ತಮ್ಮ ಅಭ್ಯರ್ಥಿಯನ್ನ, ಹೆಚ್ಚುವರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಕರ್ನಾಟಕದ ಕಾಂಗ್ರೆಸ್, ಅದರಲ್ಲೂ ಡಿ ಕೆ ಶಿವಕುಮಾರ್ ಸಫಲರಾಗಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿ ಆದ ನಂತರ ಮೊದಲ ಚಾಲೆಂಜ್ ಅನ್ನ ಗೆದ್ದಿದ್ದಾರೆ. ಅದು ಸಣ್ಣ ಪುಟ್ಟ ರೀತಿಯಲ್ಲ, ಮೋದಿ ಅಮಿತ್ ಶಾಗೆ ಅವರದೇ ದಾರಿಯಲ್ಲಿ ಮುಖಕ್ಕೆ ಹೊಡೆದ ಹಾಗೆ ಸಂಖ್ಯೆಗಳನ್ನ ತಗೊಂಡು ಬಂದಿದ್ದಾರೆ. ಸೊ ನಿನ್ನೆ ಏನಾಯ್ತು ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶಗಳು, ಯಾವ ರೀತಿ ಅಡ್ಡ ಮತದಾನ ಆಯಿತು ಜೆಡಿಎಸ್ ಮತ್ತು ಬಿಜೆಪಿ ಕಡೆಯಿಂದ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ 7 ಸ್ಥಾನಗಳು ತೆರವಾಗಿತ್ತು. ಸೊ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಕಡೆಯಿಂದ 4 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಕಡೆಯಿಂದ 2 ಅಭ್ಯರ್ಥಿಗಳು ಅನಾಯಾಸವಾಗಿ ಗೆಲ್ಲೋದಕ್ಕೆ ಯಾವ ತೊಂದರೆ ಇರಲಿಲ್ಲ. ಇನ್ನು ಹೆಚ್ಚುವರಿಯಾಗಿ ಉಳಿಯುವ ಮತಗಳು ಮಾತ್ರ ಉಳ್ಕೊಳ್ತಿತ್ತು. ಆಗ ಜೆಡಿಎಸ್ ಬಿಜೆಪಿಯಿಂದ ಒಂದು ಕ್ಷೇತ್ರವನ್ನ, ಗೆಲ್ಲಬಹುದಾದಂತಹ ಸ್ಥಾನವನ್ನ ಕೇಳೋದಕ್ಕೆ ಧೈರ್ಯ ತೋರಿಸಲಿಲ್ಲ. ಅದು ಜೆಡಿಎಸ್ಗಿರೋ ವೀಕ್ನೆಸ್. ಯಾಕಂದ್ರೆ ಮೋದಿಗೆ ಅಡ್ಡ ಬಿದ್ದ ನಂತರ ಮೋದಿ ಅಮಿತ್ ಶಾ ಹೇಗೆ ಕುಣಿಸಿದರೆ ಹಾಗೆ ಕುಣಿಬೇಕು. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಇಲ್ಲ ಅಂದ್ರೆ ನೋ, ಅದರ ವಿರುದ್ಧ ಮಾತಾಡಿದ್ರೆ ಮುಗೀತು ಕತೆ. ವಿಧಾನ ಪರಿಷತ್ನಲ್ಲಿ ಎರಡೂ ನಿಮ್ಗೆ ಯಾಕೆ, ನಮ್ಗೊಂದು ನಿಮ್ಗೊಂದು ತಗೊಳ್ಳೋಣ, ಆ ನಂತರ 3ನೇ ಅಭ್ಯರ್ಥಿ ಬೇಕಾದ್ರೆ ಬಿಜೆಪಿಯವ್ರನ್ನ ಹಾಕೊಳ್ಳಿ ಅಂತ ಹೇಳೋದಕ್ಕೆ ಧೈರ್ಯ ಜೆಡಿಎಸ್ಗಿಲ್ಲ, ದೇವೇಗೌಡರಿಗೂ ಇಲ್ಲ, ಕುಮಾರಸ್ವಾಮಿಗೂ ಇಲ್ಲ, ಇಡೀ ಜೆಡಿಎಸ್ ನಲ್ಲಿ ಯಾರಿಗೂ ಇಲ್ಲ. ಬಿಜೆಪಿ ಏನು ಹೇಳಿದ್ರೆ ಅದನ್ನು ಕೇಳ್ಕೊಂಡು ನಿಂತ್ಕೊಳ್ಬೇಕಾದಂತಹ, ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಕೈ ಕಟ್ಟಿ ನಿಂತ್ಕೊಳ್ಬೇಕಾದಂತಹ ದಯನೀಯ ಸ್ಥಿತಿ ಜೆಡಿಎಸ್ ಬಂದಿದೆ. ಅದೇನು ಈ ದೇಶದಲ್ಲಿ ಹೊಸದಲ್ಲ. ಬಿಜೆಪಿಯ ಸಖ್ಯ ಮಾಡಿದ ಪ್ರತಿಯೊಂದು ಪಾರ್ಟಿಯೂ ಸಹ ಆ ಸ್ಥಿತಿಗೆ ತಲುಪುತ್ತೆ. ಜೆಡಿಎಸ್ ಬಹಳ ಬೇಗ ತಲುಪಿದೆ. ಶಿವಸೇನಾ ಆಯ್ತು, ಜೆಡಿಯು ಆಯ್ತು, ಬಿಜೆಡಿಯು ಒಂದು ರೀತಿಯಲ್ಲಿ ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಆ ರೀತಿಯಾಗಿ ಸಾಕಷ್ಟು ಸ್ಥಳೀಯ ಪಕ್ಷಗಳು, ಕ್ಷೇತ್ರೀಯ ಪಕ್ಷಗಳು ಆ ಸ್ಥಿತಿಗೆ ಬಂದಿದ್ದಾವೆ. ಜೆಡಿಎಸ್ ಬಂದಿದೆ. ಬಟ್ ಜೆಡಿಎಸ್ ಗೆಲ್ಲಬಹುದು, ಏನಾದ್ರೂ ಪವಾಡ ನಡೆದರೆ ಅಂತ ಹೆಚ್ಚುವರಿಯಾಗಿ ಒಂದು ಅಭ್ಯರ್ಥಿಯನ್ನ ಹಾಕೊಂಡ್ರು. ಆಗ ಕಾಂಗ್ರೆಸ್ಗೆ ಇದ್ದಂತಹ ಒಂದೇ ದಾರಿ, ತನ್ನ ಹೆಚ್ಚುವರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿಯಿಂದ ಅಡ್ಡ ಮತದಾನ ಮತ್ತು ಜೆಡಿಎಸ್ ನಿಂದ ಅಡ್ಡ ಮತದಾನ ಮಾಡಿಸ್ಕೊಳ್ಬೇಕಾಯ್ತು. ಬಿಜೆಪಿ ಇಡೀ ದೇಶದಲ್ಲಿ ಬೇರೆಯವರ ಕೈಯಲ್ಲಿ ಅಡ್ಡ ಮತದಾನ ಮಾಡುವಂತಹ ಆಪರೇಷನ್ ಕಮಲದ ಮೂಲಕ ಆ ಪಕ್ಷಗಳನ್ನೇ ತುಂಡರಿಸಿ, ಆ ಪಕ್ಷದ ಸಂಸ್ಥಾಪಕರನ್ನೇ ಪಕ್ಕಕ್ಕೆ ಸರಿಸಿ, ಆ ಪಕ್ಷನೇ ಸಂಸ್ಥಾಪಕರಿಂದಲೇ ಕಿತ್ತುಕೊಳ್ಳುವಂತಹ ಒಂದು ದುರ್ಬುದ್ಧಿ ತೋರುವಂತಹ ಬಿಜೆಪಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕುವಂತಹ ಪರಿಸ್ಥಿತಿಯನ್ನ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಿರ್ಮಾಣ ಮಾಡ್ತು. ಸೊ ಅದಕ್ಕಿಂತ ಮೊದಲು ಏನು ಚುನಾವಣಾ ಫಲಿತಾಂಶಗಳು ಅದನ್ನೊಂದು ನೋಡಿ, ಆ ನಂತರ ಏನು ತಂತ್ರಗಾರಿಕೆ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಅವರದ್ದು, ಅದ್ರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡ್ತೇನೆ. ಸೊ 7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು. ನಾನು ಹೇಳ್ದಂಗೆ ಜೆಡಿಎಸ್ ಅರ್ಧ ಅಭ್ಯರ್ಥಿ ರೀತಿಯಲ್ಲಿ, ಅರ್ಧ ಗೆಲ್ಲುವ ಅಭ್ಯರ್ಥಿಯನ್ನ ಹಾಕಬೇಕಾಯ್ತು. ಬಿಜೆಪಿಯಿಂದ ಏನು ಪಡ್ಕೊಳ್ಳೋಂಥ ಧೈರ್ಯ ಇಲ್ಲದ ಕಾರಣಕ್ಕಾಗಿ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಅನಾಯಾಸವಾಗಿ ಗೆಲ್ಲಿಸಿಕೊಳ್ಳುವಂತಹ ಶಕ್ತಿ ಇತ್ತು. ಅದು 4 ಫಿಕ್ಸ್. ಆ 4 ಯಾರ್ಯಾರು? ಬಿ ಕೆ ಹರಿಪ್ರಸಾದ್, ಪಿ ವಿ ಮೋಹನ್, ಬಿ ಎಸ್ ಶಿವಣ್ಣ, ತಿಪ್ಪಣ್ಣಪ್ಪ ಕಮಕನೂರ, ಈ 4 ಜನ ಅನಾಯಾಸವಾಗಿ ಕಾಂಗ್ರೆಸ್ ಕಡೆಯಿಂದ ಗೆದ್ದು ಬಿಡ್ತಾರೆ. ಅಷ್ಟು ಸಂಖ್ಯೆಗಳಿದ್ದಾವೆ. ಯಾಕಂದ್ರೆ 140 ಎಂ.ಎಲ್.ಎಗಳು ಅವ್ರಿಗೆ ಸಪೋರ್ಟ್ ಇದೆ. 136 ಪ್ಲಸ್ ಒಂದು 4 ಇಂಡಿಪೆಂಡೆನ್ಸು, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರಿಗೆ ಸರಿ ಹೋಗುತ್ತೆ. ಬಿಜೆಪಿಯಿಂದ ಉಚ್ಚಾಟಿತರು ಎಲ್ಲ ಸೇರಿ. ಬಿಜೆಪಿ ಕಡೆಯಿಂದ 2 ಅನಾಯಾಸವಾಗಿ ಗೆಲ್ಲುವಂತಹದ್ದು 2 ಅಭ್ಯರ್ಥಿಗಳು, ರಘು ಕೌಟಿಲ್ಯ, ಲಿಂಗರಾಜ ಪಾಟೀಲ್. ಇಲ್ಲಿ ಲಿಂಗರಾಜ ಪಾಟೀಲ್ ಜಸ್ಟ್ ಮಿಸ್, 27 ಮತಗಳು ಬಂದಿದೆ, 27.63. ಅವರು ಅದೇನೋ ಟೆಕ್ನಿಕಲಿಟಿ ಏನೋ ಇದೆ ಅದರಲ್ಲಿ
ಬಚಾವಾದ್ರು. ಇಲ್ಲ ಅಂದಿದ್ರೆ ಬಿಜೆಪಿ ಇನ್ನೊಂದು ಅಭ್ಯರ್ಥಿಗೂ ಸಹ ಟಿಕಾಣಿಗೆ ಹೂಡ್ಬಿಡ್ತಾ ಇದ್ರು ಅಲ್ಲಿ. ಇನ್ನು ಗೋವಿಂದರಾಜು ಅನ್ನುವಂತಹ ಅಭ್ಯರ್ಥಿಯನ್ನ ಜೆಡಿಎಸ್ ಕಣಕ್ಕಿಳಿಸ್ತು. ಬಿಜೆಪಿಯ ಹೆಚ್ಚುವರಿ ಮತಗಳು ಮತ್ತು ಎರಡನೇ ಪ್ರಾಶಸ್ತ್ಯದ ಮತಗಳು ಮತ್ತು ಜೆಡಿಎಸ್ನ ಮತಗಳನ್ನು ಸೇರಿಸಿ ಹೇಗಾದ್ರೂ ಒಂದು ಮ್ಯಾಜಿಕ್ ಮಾಡಬಹುದು, ಕಾಂಗ್ರೆಸ್ನವರನ್ನು ಒಬ್ಬರಿಬ್ಬರನ್ನ ಸೆಳ್ಕೊಳ್ಳೋದು ಅಥವಾ ಇಂಡಿಪೆಂಡೆಂಟ್ಗಳನ್ನ ಸೆಳ್ಕೊಳ್ಳೋದು ಮಾಡಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಯಾಕೆಂದ್ರೆ ಇವ್ರಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಇಡೀ ದೇಶದಲ್ಲಿ ಅದನ್ನೇ ಮಾಡ್ತಿದ್ದಾರೆ. ವಿರೋಧ ಪಕ್ಷಗಳನ್ನು ಒಡೆಯೋದನ್ನೇ ಉದ್ಯೋಗ ಮಾಡಿಟ್ಟು ಕೂತ್ಕೊಂಡಿದಾರಲ್ಲ. ದೇಶದಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನೆಲ್ಲ ಬಿಟ್ಟು ಬರೀ ರಾಜಕೀಯ ಪಕ್ಷಗಳನ್ನ ಒಡೆಯೋದು, ಬೆದರ್ಸೋದು, ಹೆದರ್ಸೋದು, ಹೈಜಾಕ್ ಮಾಡೋದು, ಸರ್ಕಾರಗಳನ್ನು ಬೀಳಿಸೋದು, ವಿರೋಧ ಪಕ್ಷದವರನ್ನ ಜೈಲಿಗೆ ಕಳಿಸೋದು, ಇದರಲ್ಲೇ ಮುಳುಗಿ ಹೋಗಿದಾರಲ್ಲ. ಆ ಧೈರ್ಯದ ಮೇಲೆ ಜೆಡಿಎಸ್ಗೆ ಹೇಳಿದ್ರು, ನೀವು ಅಭ್ಯರ್ಥಿ ಹಾಕಿ ನಾವು ನೋಡ್ಕೊಳ್ತೀವಿ, ಗೆಲ್ಲೋ 2 ಅಭ್ಯರ್ಥಿ ಸ್ಥಾನಗಳನ್ನು ಮಾತ್ರ ನಿಮ್ಗೆ ಬಿಟ್ಕೊಡೋದಿಲ್ಲ, ನಿಮ್ಗೆ ಯೋಗ್ಯತೆನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತು. ಸರಿ, ಜೆಡಿಎಸ್ ಪರಿಸ್ಥಿತಿ ನಾನು ಹೇಳದ್ನಲ್ಲ, ಅವ್ರು ಏನು ಕೊಟ್ರೆ ಅದನ್ನ 2 ಕೈಗಳಿಂದ ಈಸ್ಕೊಳ್ಳೋ ಪರಿಸ್ಥಿತಿ ಜೆಡಿಎಸ್ ಆಯ್ತು ಅಂತ ಹಾಕೊಂಡ್ರು ಗೋವಿಂದರಾಜನ್ನ. ಈಗ ಕಾಂಗ್ರೆಸ್ಸಿನ ಆಟ ಶುರು ಮಾಡಿದ್ರು. ನಿನ್ನೆ ಮತದಾನ ಆಯ್ತು. ಮತದಾನದಲ್ಲಿ ಈ ಮೊದಲೆಲ್ಲ 4 ಜನ ಫಿಕ್ಸ್ ಆಗಿದ್ರಲ್ಲ ಕಾಂಗ್ರೆಸ್ನಲ್ಲಿ, ಆ 4 ಜನರಿಗಿಂತ ಹೆಚ್ಚುವರಿಯಾಗಿ ಇನ್ನೊಬ್ಬರು ಅಭ್ಯರ್ಥಿಯನ್ನು ಹಾಕೊಂಡಿದ್ರಲ್ಲ, ಗೆಲ್ಲುವ ಸಾಧ್ಯತೆ ಇದೆ, ಸ್ವಲ್ಪ ಮಿರಾಕಲ್ ಆಗಬೇಕು ಅಂತ. ಆ ಅಭ್ಯರ್ಥಿಗೆ ಜಾಸ್ತಿ ಮತಗಳು ಬಿದ್ದುಬಿಡ್ತು. ಅವ್ರಿಗೇನೆ 32 ಮತ ಬಿತ್ತು, ಮಿಕ್ಕ 4 ಜನರಿಗಿಂತ ಹೆಚ್ಚಾಗಿ ಬಿತ್ತು. ಹೇಗೆ ಅಂದ್ರೆ ಅಡ್ಡ ಮತದಾನ. ಬಿಜೆಪಿಯಿಂದ 4, ಜೆಡಿಎಸ್ನಿಂದ 7 ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಇದು ಗುಪ್ತ ಮತದಾನ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಗೊತ್ತಾಗಲ್ಲ ಯಾರು ಯಾರಿಗೆ ಹಾಕಿದ್ರು ಅಂತ. ಆ ಕಡೆ ಬಿಜೆಪಿ ಶಾಸಕರಲ್ಲದೆ ಯತ್ನಾಳದೊಂದು ಓಟು, ಜನಾರ್ದನ ರೆಡ್ಡಿದೊಂದು ಓಟು, ಹೀಗೆಲ್ಲ ಇದ್ದು ಸಹ ಅವ್ರಿಗೇನು ಮಾಡೋಕ್ಕಾಗ್ಲಿಲ್ಲ. ಕೊನೆಗೆ 4 ಜನ ಬಿಜೆಪಿಯವರೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, 7 ಜನ ಜೆಡಿಎಸ್ನವರು ಓಟ್ ಹಾಕಿದ್ರು. ಆ ಮೂಲಕ ಮೋದಿ, ಅಮಿತ್ ಶಾ ಇಡೀ ದೇಶದಲ್ಲಿ ಏನು ವಿಪಕ್ಷಗಳ ವಿರುದ್ಧ ಸಂಚು ಮಾಡ್ತಿದ್ದಾರೋ ಅದೇ ಮದ್ದನ್ನ ಡಿ.ಕೆ. ಶಿವಕುಮಾರ್ ಮೋದಿ, ಅಮಿತ್ ಶಾ ಅವರಿಗೆ ತೋರಿಸಿದ ಹಾಗಾಯ್ತು, ಕೊಟ್ಟ ಹಾಗಾಯ್ತು. ಈಗ ಮೋದಿ, ಅಮಿತ್ ಶಾಗೆ ಶಾಕ್ ಆಗಿರುತ್ತೆ, 100% ಶಾಕ್ ಆಗಿರುತ್ತೆ ಏನಾಗಿದೆ ಕರ್ನಾಟಕದಲ್ಲಿ ಅಂತ. ನಾವು ಪಶ್ಚಿಮ ಬಂಗಾಳದಲ್ಲಿ 80ರಲ್ಲಿ 60 MLA ಕದೀತಾ ಇದ್ದೀವಿ, 28ರಲ್ಲಿ 20 MP ಕದೀತಾ ಇದ್ದೀವಿ. ಈ ಕಡೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ 7 MP ಕದೀತಾ ಇದ್ದೀವಿ. NCP ಕದಿಯೋದಕ್ಕೆ ಸ್ಕೆಚ್ ಹಾಕಿಟ್ಕೊಂಡಿದ್ದೀವಿ. ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷವನ್ನ ಮುರಿಯೋದಕ್ಕೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ನಾವು ಮಾಡ್ತಿರ್ಬೇಕಾದ್ರೆ ಕರ್ನಾಟಕದಲ್ಲಿ ನಮ್ಮ ಬಿಜೆಪಿಯವರು ಹೋಗಿ ಕಾಂಗ್ರೆಸ್ ಓಟ್ ಹಾಕಿದಾರಲ್ಲ, ಈ ಶಾಕು ಗ್ಯಾರಂಟಿ ಅಮಿತ್ ಶಾ ಮತ್ತು ಮೋದಿನ ಅಲುಗಾಡಿಸಿರುತ್ತೆ. ಏನು ದಕ್ಷಿಣ ಭಾರತದಲ್ಲಿ ಒಂದು ಕಡೆ ನಮಗೆ ಎಂಟ್ರಿ ಆಗಾಗ ಸಿಗುತ್ತೆ, ಒಂದು ಬಾಗಿಲಂತೂ ಓಪನ್ ಇರುತ್ತೆ, ನಾವು ಸ್ವಲ್ಪ ಬಲವಂತಕ್ಕೆ ನುಗ್ಗಬೇಕು ಅಷ್ಟೇನೆ ಅಂತ ಅನ್ಕೊಂಡಿದ್ರು ಕರ್ನಾಟಕದಲ್ಲಿ ಬಿಜೆಪಿ. ಆಗಾಗ ಬರುತ್ತೆ ಅನ್ಕೊಂಡಿದ್ರು. ಆ ಕನಸಿಗೆ ಮಣ್ಣು ಹಾಕುವಂತಹ ಕೆಲಸ ನಿನ್ನೆ ನಡೀತು ವಿಧಾನ ಪರಿಷತ್ ಚುನಾವಣೆಗಳ ಮೂಲಕ. ಅಲ್ಲಿಗೆ ಸ್ಪಷ್ಟವಾಗಿ ಒಂದು ಚಿತ್ರಣ ಸಿಕ್ತು. 2028ರಲ್ಲಿ ಬಿಜೆಪಿ SIR ತಂದು, ITEDಗಳನ್ನ ಬಳಸಿ, CBIನ ಬಳಸಿ, ಇನ್ನೇನೇನನ್ನ ಬಳಸಿದ್ರು ಸಹ ಸುಲಭವಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಗೆಲುವು ಸಿಗೋ ಸಾಧ್ಯತೆಗಳು ದೂರಕ್ಕೂ ಕಾಣ್ತಿಲ್ಲ ಅನ್ನೋದು ನಿನ್ನೆ ಪರಿಷತ್ ಚುನಾವಣಾ ಫಲಿತಾಂಶಗಳಲ್ಲಿ ಬಿಜೆಪಿಯವರು ಅಡ್ಡ ಮತದಾನ ಮಾಡುವ ಮೂಲಕ ಅರ್ಥ ಆಗಿರುತ್ತೆ. ಆ ಶಾಕು ದೊಡ್ಡ ಮಟ್ಟದಲ್ಲಿ ತಟ್ಟಿರುತ್ತೆ. ಅದು ಏನು ಇದು ಮಾಡುತ್ತೆ, ವಿಜಯೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅವರಿಗಂತೂ ದೆಹಲಿಯಿಂದ ಸರಿಯಾದಂತಹ ಪಾಠವೇ ಕಲಿಸಲಾಗುವುದು. ಒಂದು ಫೋನ್ ಕಾಲ್ ಅಂತೂ ಅಮಿತ್ ಶಾ ಇಂದ ಬಂದೇ ಬರುತ್ತೆ. ಇನ್ನು ಪಾಪ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಬಿಡಿ, ಅವರು ಗೊಂಬೆ, ಅವರು ಕೈಗೊಂಬೆನೂ ಅಲ್ಲ, ಬರೀ ಗೊಂಬೆ, ಏನು ಮಾಡಂಗಿಲ್ಲ. ಎಲ್ಲ ಅಮಿತ್ ಶಾನೇ ಮಾಡಬೇಕು, ಮೋದಿನೇ ಮಾಡಬೇಕು. ಸುಮ್ಮನೆ ಹೆಸರಿಗೆ ಒಂದು ವ್ಯಕ್ತಿಯನ್ನ ಅಲ್ಲಿ ಅಲಂಕಾರಕ್ಕೆ ಅಷ್ಟೇ ಗೊಂಬೆ ರೀತಿಯಲ್ಲಿ ಕೂರಿಸಿರೋದ್ರಿಂದ ಅಲ್ಲಿಂದ ಏನು ಸಮಸ್ಯೆ ಆಗಲ್ಲ ರಾಷ್ಟ್ರಾಧ್ಯಕ್ಷರಿಂದ. ಬಟ್ ಅಮಿತ್ ಶಾ ಮತ್ತು ಮೋದಿ ಕಡೆಯಿಂದ ವಿಜಯೇಂದ್ರಗೆ ಸರಿಯಾದಂತಹ ಇರುತ್ತೆ, ಮಂಗಳಾರತಿ ಸರಿಯಾಗಿರುತ್ತೆ. ಮುಂದೆ ಏನು ಕ್ರಮಗಳಾಗ್ತಾವೋ ಗೊತ್ತಿಲ್ಲ. ಅಡ್ಡ ಮತದಾನ ಮಾಡಿರೋರು ಸಿಗಾಕೊಳ್ತಾರೆ, ಅದೇನು ಮಿಸ್ ಆಗಲ್ಲ. ಈಗ ಸದ್ಯಕ್ಕೆ ಸಿಗಾಕೊಳ್ಳಲ್ಲ, 2-3 ದಿನದಲ್ಲಿ ಗೊತ್ತಾಗುತ್ತೆ ಯಾರು ಅಡ್ಡ ಮತದಾನ ಮಾಡಿರೋದು ಅಂತ. ಸೊ ಅದು ಬಿಜೆಪಿಯಲ್ಲಿ ಆಗಬಹುದಾದಂತಹ ಬೆಳವಣಿಗೆ. ಆದರೆ ಈ ಒಂದು
ಯಶಸ್ಸೇನಿದೆಯಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಬಂದಂತಹ ಮೊದಲ ಚಾಲೆಂಜ್ ಅನ್ನ ಗೆದ್ದಿರೋದು, ಅದು ಬಿಜೆಪಿಯ ಮಂತ್ರವನ್ನೇ ತಿರುಮಂತ್ರವಾಗಿ ಬಳಸ್ಕೊಂಡು ಗೆದ್ದಿರೋದು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಮತ್ತು ಈ ಜಿಬಿಯ ಚುನಾವಣೆಗಳೇನಿದಾವಲ್ಲ ಅವುಗಳಿಗೆ ಒಂದು ಪೀಠಿಕೆಯಾಗಿ ನಾವು ನೋಡಬಹುದು. ಡಿ ಕೆ ಶಿವಕುಮಾರ್ ಬಿಜೆಪಿ ಹಾದಿಯಲ್ಲಿಯೇ ಹೋಗಿ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಮಟ್ಟ ಹಾಕೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಶಕ್ತಿನೂ ಇದೆ ಅಂತ ಪರಿಷತ್ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ಆ ಶಕ್ತಿ ಇದೆ, ಅವರು ಯಾವ ದಾರಿಯಲ್ಲಿ ಹೋಗ್ತಾರೋ ಅವ್ರಿಗಿಂತ ವೇಗವಾಗಿ ಅದೇ ದಾರಿಯಲ್ಲಿ ಹೋಗಿ ಅವರನ್ನೇ ಅಡ್ಡ ಹಾಕೊಳ್ತೀನಿ, ಅವರನ್ನೇ ಮಟ್ಟ ಹಾಕ್ತೀನಿ, ಆ ಶಕ್ತಿ ನನಗಿದೆ ಅನ್ನೋದನ್ನ ನಿನ್ನೆ ರಾಜ್ಯದ ಜನತೆಗೆ, ಬಿಜೆಪಿಗೆ, ಅಮಿತ್ ಶಾ, ಮೋದಿಗೆ, ಕುಮಾರಸ್ವಾಮಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಸಹ ಡಿ ಕೆ ಶಿವಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ನಾನು ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದು ಕೂತೆ ನೋಡಿ, ನನ್ನ ಶಕ್ತಿ ಹೀಗಿದೆ. ಬಿಜೆಪಿ ಕಡೆಯಿಂದ ಈ ಸನ್ನಿವೇಶದಲ್ಲಿ ಮೋದಿ ಆಡಳಿತದಲ್ಲಿ ಅಡ್ಡ ಮತದಾನ ಮಾಡಿಸಿಕೊಳ್ಳಬಲ್ಲೆ ಅಂದ್ರೆ ನನ್ನ ಶಕ್ತಿ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ಗೂ ಸಹ ಇದು ಒಂದು ಸಂದೇಶವನ್ನು ಕೊಟ್ಟಂತೆಯೇ ಆಗಿರುತ್ತೆ. ಸೊ ಇದಿಷ್ಟು ನಿನ್ನೆ ವಿಧಾನ ಪರಿಷತ್ ಚುನಾವಣೆಗಳ ಸಂದರ್ಭದಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.